ಶಂಕರ ಭಗವತ್ಪಾದರು ಭರತಖಂಡದಲ್ಲಿ ಎಲ್ಲೆಲ್ಲ ಹೋಗಿದ್ದಾರೆ ಅಲ್ಲೆಲ್ಲ ಕೂಡ ಚಿತ್ರೀಕರಣ ಮಾಡಿ ನಾವು ಚಿತ್ರ ನಿರ್ಮಾಣ ಆಗಿದೆ. ದಯವಿಟ್ಟು ಯುವಕರು ಹೆಚ್ಚಾಗಿ ಬಂದು ಈ ಒಂದು ಚಿತ್ರವನ್ನು ನೋಡಬೇಕು. ಇಂಥ ಪಾತ್ರಗಳನ್ನ ಕರತಲಾಮಲಕವಾಗಿ ಲೀಲಾಜಾಲವಾಗಿ ಮಾಡುವಂಥವ್ರು ಬೇಕು. ನಾವೊಬ್ಬ ಸಾಮಾನ್ಯ ದೇವಸ್ಥಾನದ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದಂಥವ್ರು, ಇಲ್ಲೊಬ್ರು ಅರ್ಚಕರಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಸೇಮ್ ಹಂಗೆ ಕಾಣಿಸ್ತಾರೆ ಸರ್ ಅಂತ. ಆ ಸಂದರ್ಭದಲ್ಲಿ ನನಗೇನು ಗೊತ್ತಿರಲಿಲ್ಲಾಗಿತ್ತು ಹೇಗೆ ಆ್ಯಕ್ಟಿಂಗ್ ಮಾಡಬೇಕು, ಹೇಗೆ ನಾವು ಈ ಚಲನಚಿತ್ರದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಯಾವುದೇ ಪರಿಕಲ್ಪನೆ ನಮಗಿರಲಿಲ್ಲ. ನಾವು ಏನು ಕಷ್ಟಪಟ್ಟಿದ್ದೀವಲ್ವ ಆ ಕಷ್ಟ ಆ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬ ಹಿಂದೂನು ನೋಡಬೇಕು. ಇವತ್ತು ನಾವು ರಾಮಕೃಷ್ಣ ಅಂತ ಏನಾದ್ರು ಮಾಡ್ತಾ ಇದ್ರೆ ಅದು ನಮ್ವರೆಗೂ ಉಳಿದಿದೆ ಅಂದ್ರೆ ಅದಕ್ಕೆ ಶಂಕರರೇ ಕಾರಣ. ಅಂತ ಮಹತ್ ಪುರುಷರ ಪಾತ್ರದಲ್ಲಿ ಭಾಗವಹಿಸಬೇಕು ಅಂತ ಹೇಳಾದ್ರೂ ಒಂದು ದೇವತಾ ಅನುಗ್ರಹವೇ ಬೇಕು. ಕಣ್ಣಲ್ಲಿ ನೀರು ಬಂತು ನನಗೆ. 2-3 ಒಂದು ಚಿತ್ರೀಕರಣ ಹೇಗೆ ಮಾಡಿದ್ದಾರೆ, ಆ ಒಂದು ನ್ಯಾಚುರಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಭಗವಂತನ ಪ್ರೇರಣೆ ಶಂಕರಾಚಾರ್ಯರ ಬಗ್ಗೆ ತೆಗೆದಿರ್ತಕ್ಕಂಥ ಒಂದು ಚಲನಚಿತ್ರ. ನಮ್ಮ ನಿರ್ದೇಶಕರು ಕತೆ ಬರೆದು ಕೊಟ್ಟ ಸುಮಾರು 9 ತಿಂಗಳ ನಂತರ ಗುರುಗಳು ನನಗೆ ಆಯಿತು ಚಿತ್ರ ನಿರ್ಮಾಣ ಮಾಡಿ ಅಂತ ಹೇಳಿ ಒಂದು ಅನುಗ್ರಹ ಮಾಡಿದ್ರು. ಈ ಚಿತ್ರ ನಿರ್ಮಾಣ ಮೊದಲನೇ ದಿವಸ ಶೃಂಗೇರಿಯಿಂದಾನೇ ಪ್ರಾರಂಭ ಆಯಿತು. ಹಿರಿಯ ಕಲಾವಿದರು ಎಲ್ಲರೂ ಕೂಡ ಸಿಕ್ಕಿದ್ರು. ಅತ್ಯುತ್ತಮ ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಭರತಖಂಡದಲ್ಲಿ ಎಲ್ಲೆಲ್ಲ ಹೋಗಿದ್ದಾರೆ ಅಲ್ಲೆಲ್ಲ ಕೂಡ ಚಿತ್ರೀಕರಣ ಮಾಡಿ ನಾವು ಚಿತ್ರ ನಿರ್ಮಾಣ ಆಗಿದೆ. ಇದರ ಉದ್ದೇಶ ಹಿಂದೂ ಧರ್ಮ ಉಳಿವಿಗಾಗಿ ಶಂಕರಾಚಾರ್ಯರು ಏನು ಪ್ರಯತ್ನ ಪಟ್ಟರು ಅದನ್ನೆಲ್ಲವೂ ಕೂಡ ನಾವು ಸರಿಸುಮಾರಾಗಿ 2 ಗಂಟೆ 18 ನಿಮಿಷದ ಕಾಲ ಚಿತ್ರ ನಿರ್ಮಾಣವನ್ನು ಮಾಡಿದ್ವಿ. ಶಂಕರಾಚಾರ್ಯರ ಬಗ್ಗೆನೇ ಸಿನಿಮಾ ಮಾಡಬೇಕಂತ ಯಾಕೆ ಅನಿಸ್ತದೆ? ಶಂಕರಾಚಾರ್ಯರ ಬಗ್ಗೆ ತೆಗಿಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇವತ್ತಿನ ನಮ್ಮ ಈ ಭರತಖಂಡದಲ್ಲಿ ನಾವೆಲ್ಲರೂ ಕೂಡ ಪಾಶ್ಚಿಮಾತ್ಯದ ಒಂದು ಕಡೆ ನಾವು ಮುಖ ತೋರಿಸ್ಕೊಂಡು ವೆಸ್ಟರ್ನ್ ಕಲ್ಚರ್ಗೆ ಹಿಂದೆ ಬಿದ್ದಿದ್ವಿ. ನಮ್ಮ ಮುಂದಿನ ಯುವ ಪೀಳಿಗೆಗಾಗಿ ನಾವು ಏನಾದರೂ ಈ ಒಂದು ಶಂಕರರ ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಶಂಕರರ ಕೊಡುಗೆ ಹಿಂದೂ ಧರ್ಮಕ್ಕೆ ಏನು ಅನ್ನೋದನ್ನು ನಾವು ತೋರಿಸಬೇಕು ಅನ್ನೋ ಉದ್ದೇಶದಿಂದ ಶಂಕರನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ. ನಿರೀಕ್ಷೆಗಿಂತ ಹೆಚ್ಚಾಗಿ ಇವತ್ತು ಜನ ಬೆಂಬಲಿಸ್ತಾ ಇದ್ದಾರೆ. ಶಂಕರರು ಬರೀ ಒಂದು ಅದ್ವೈತ ಸಿದ್ಧಾಂತದ ಬಗ್ಗೆ ಒಂದೇ ಅಲ್ಲ, ಒಬ್ಬ ರಾಜ ರಾಮರಾಜ್ಯವನ್ನು ಹೇಗೆ ಕಟ್ಟಬಹುದು ಅನ್ನೋದನ್ನು ಅವರು ಕೂಡ ತೋರಿಸ್ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸಮಾನತೆ ಬಗ್ಗೆ ಅವರು ಹೇಳಿದ್ದಾರೆ. ಕೆರೆ ಕಟ್ಟೆಗಳ ಬಗ್ಗೆ ಇರ್ಬೋದು, ರಾಜಧನದ ಬಗ್ಗೆ ಇರ್ಬೋದು, ಜನಸಾಮಾನ್ಯರ ಸೌಖ್ಯ ಬಗ್ಗೆ ಇರ್ಬೋದು, ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ. ಅಸ್ಪೃಶ್ಯತೆ ಎಲ್ಲೂ ಇಲ್ಲ. ಜ್ಞಾನಕ್ಕೆ ನಾವು ಗೌರವ ಕೊಡಬೇಕು, ಗೌರವಿಸಬೇಕು. ಯಾರೆಲ್ಲಾದರೂ ಜ್ಞಾನ ಇದ್ದರೆ ಅವರು ಸಾಕ್ಷಾತ್ ಪರಮೇಶ್ವರರೇ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಾಲಕರಿಂದ ಹಿಡಿದು ವೃದ್ಧರವರೆಗೂ ಕೂಡ ನೋಡುವಂಥ ಸಿನಿಮಾ ಆಗಿದೆ. ತಾವೆಲ್ಲರೂ ಕೂಡ ಬಂದು ಸಿನಿಮಾ ಚಿತ್ರರಂಗಮಂದಲ್ಲಿ ನೋಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ಏನಕ್ಕೆ ನಾವು ಇದನ್ನು ನೋಡಬೇಕು ಅಂತ ಹೇಳಿದ್ರೆ ಸನಾತನ ಧರ್ಮನ ಬೆಳೆಸ್ಕೊಳ್ಬೇಕು. ನಾವು ವಿಶೇಷವಾಗಿ ಆದಿಶಂಕರಾಚಾರ್ಯರದು ಮಹತ್ವ ಎಲ್ಲರೂ ತಿಳ್ಕೊಳ್ಬೇಕು. ತುಂಬಾ ಚೆನ್ನಾಗಿದೆ ಫಿಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ದೃಶ್ಯ ಕಾವ್ಯ. ಆ ದೇವರ ಆಶೀರ್ವಾದ ಇವತ್ತು ಈ ನಮಗೆ ಮೂವಿ ಥಿಯೇಟರ್ ಸಿಗುತ್ತೆ. ಸನಾತನ ಧರ್ಮ ಬೆಳಿಬೇಕು ಅಂದ್ರೆ ಆದಿಶಂಕರಾಚಾರ್ಯರ ತತ್ವ, ಆ ತತ್ವ ಏನಿದೆಯೋ ಆ ತತ್ವನ ಪ್ರತಿಬಿಂಬಿಸಿದ್ದಾರೆ. ಇಲ್ಲಿ ಪಾತ್ರಗಳಾಗಿಲ್ಲ, ನಿಜವಾದ ಪರಕಾಯ ಪ್ರವೇಶ ಮಾಡಿ ಈ ಒಂದು ವಿಶೇಷ ಒಂದು ಆದಿಶಂಕರಾಚಾರ್ಯ ಚಿತ್ರ ಕೊಟ್ಟಿದ್ದಾರೆ. ಯುವಕರು ಬರಬೇಕು. ಯಾಕೆಂದ್ರೆ ಯುವಕರು ಬಂದು, ಯಾಕೆಂದ್ರೆ ಮುಂದಿನ ಪೀಳಿಗೆಯ ನಮ್ಮ ಯುವಕರು, ದಯವಿಟ್ಟು ಯುವಕರು ಹೆಚ್ಚಾಗಿ ಬಂದು ಈ ಒಂದು ಚಿತ್ರವನ್ನು ನೋಡಬೇಕು. ಎಸ್ಪೆಷಲಿ ಶಂಕರಾಚಾರ್ಯ ರೋಲ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೋಟಲಿ ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂಥರ ಮನಸ್ಸಿಗೆ ಮುಟ್ಟೋ ತರ ಸನಾತನ ಧರ್ಮವನ್ನ ತುಂಬಾ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ. ಖಂಡಿತ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ನಾವೊಬ್ಬ ಸಾಮಾನ್ಯ ದೇವಸ್ಥಾನದ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದಂಥವ್ರು, ಪುರೋಹಿತ್ಯವನ್ನು ಇವಾಗಲೂ ಕೂಡ ಅದೇ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥವ್ರು. ನನಗೆ ಇದೊಂದು ಅವಕಾಶ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡ್ತಾ ಇರುವಂಥ ಮಹಾಗಣಪತಿ ಮತ್ತು ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ದೊರಕಿದೆ. ಆ ಸಂದರ್ಭದಲ್ಲಿ ನನಗೇನು ಗೊತ್ತಿರಲಿಲ್ಲಾಗಿತ್ತು ಹೇಗೆ ಆ್ಯಕ್ಟಿಂಗ್ ಮಾಡಬೇಕು, ಹೇಗೆ ನಾವು ಈ ಚಲನಚಿತ್ರದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಯಾವುದೇ ಪರಿಕಲ್ಪನೆ ನಮಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಡೈರೆಕ್ಟ್ರು ನಮ್ಮನ್ನು ಅವಕಾಶ ಕೊಟ್ಟು ನಮಗೆ ಸ್ಕ್ರೀನ್ ಟೆಸ್ಟ್ ಮಾಡಿ ನೀವು ಈ ಪಾತ್ರಕ್ಕೆ ಸರಿಯಾದ ಒಪ್ತೀರಾ ಅಂಥೇಳಿ ನಮಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗನ್ನು ಮಾಡಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡಬೇಕು, ಯಾವ ರೀತಿ ಕ್ಯಾಮ್ರಾವನ್ನು ಎದುರಿಸಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರು. ಅದೇ ಪ್ರಕಾರವಾಗಿ ಈ ಚಲನಚಿತ್ರದಲ್ಲಿ ನಾವು ಭಾಗವಹಿಸಿದ್ವಿ. ಫಸ್ಟು 2-3 ದಿವಸಗಳ ಕಾಲ ಸ್ವಲ್ಪ ತೊಂದರೆ ಉಂಟಾಯಿತು. ಶೂಟಿಂಗ್ ನಮಗೆ ಅಷ್ಟು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ. ಆಮೇಲೆ ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಯಿತು. ಚಲನಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಾವು ಏನು ಕಷ್ಟಪಟ್ಟಿದ್ದೀವಲ್ವ ಆ ಕಷ್ಟ ಆ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಈ ಚಲನಚಿತ್ರವನ್ನು ಯಾರು ನೋಡ್ತಾರೋ ಅವರಿಗೆ ಆಚಾರ್ಯ ಶ್ರೀ ಶಂಕರರು ಹಿಂದೂ ಧರ್ಮದ ಬಗ್ಗೆ ಹೆಚ್ಚು ತಿಳುವಳಿಕೆ ಅಂತೂ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅಂಥ ಮಹತ್ ಪುರುಷರ ಪಾತ್ರದಲ್ಲಿ ಭಾಗವಹಿಸಬೇಕು ಅಂತ ಹೇಳಾದರೂ ಒಂದು ದೇವತಾ ಅನುಗ್ರಹವೇ ಬೇಕು.
ಯಾಕೆಂದರೆ ಲಕ್ಷಾಂತರ ಜನರನ್ನು ಆಯ್ಕೆ ನೋಡಿದಾಗಲೂ ಅವ್ರಿಗೆ ಹೊಂದಾಣಿಕೆ ಆಗಿದೆ. ನನಗೆ ಆ ಅವಕಾಶ ಒದಗಿದೆ. ಅವರು ಸಾವಿರಾರು ಜನರನ್ನ ಮುಖವನ್ನು ನೋಡಿ ಸಾವಿರಾರು ಜನರ ಜೊತೆ ಸ್ಕ್ರೀನ್ ಟೆಸ್ಟ್ ಮಾಡಿ ಯಾವುದೂ ಹೊಂದಾಣಿಕೆ ಆಗದೇ ಇದ್ದಾಗ ಕೊನೆಯಲ್ಲಿ ನನಗೆ ಸಿಕ್ಕಿರುವಂಥ ಅವಕಾಶ ಅದು ದೇವತಾನುಗ್ರಹ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿರ್ದೇಶಕರು ಹೇಗೆ ಮಾಡಿದ್ದಾರೆ ಅಂತಂದರೆ 5 ವರ್ಷಗಳ ಕಾಲ ಸತತವಾದಂಥ ತಪಸ್ಸು ಮಾಡಿದ್ದಾರೆ ಈ ಚಲನಚಿತ್ರಕ್ಕೋಸ್ಕರವಾಗಿ. ಅದೇ ರೀತಿಯಲ್ಲಿ ಇಂಥ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಪೂಜೆಗೆ ಸಂಬಂಧಪಟ್ಟ ಯಾವುದೇ ಚಲನಚಿತ್ರಗಳಿಗೂ ಕೂಡ ದುಡ್ಡು ಹಾಕುವಂಥದ್ದು ತುಂಬ ಬರತ್ತೆ ಹೇಳುವಂಥ ರೀತಿಯಲ್ಲಿ ದುಡ್ಡು ಹಾಕುವಂಥದ್ದಲ್ಲ. ಅದನ್ನು ಅರ್ಪಣಾ ಭಾವದಿಂದ ಹಾಕಬೇಕು. ಯಾವುದೇ ದುಡ್ಡು ಹಾಕಿದ್ರು ಕೂಡ ಅದನ್ನು YN ಶರ್ಮಾ ಅವರು ಮಾಡಿದ್ದಾರೆ. ಸೊ ಇವರಿಬ್ಬರ ಕಷ್ಟದ ಫಲವಾಗಿ ಚಲನಚಿತ್ರ ಅಷ್ಟು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹೆಚ್ಚಿನ ಜನರು ಕೂಡ ಈ ಚಲನಚಿತ್ರವನ್ನು ವೀಕ್ಷಿಸಬೇಕು. ತುಂಬಾ ಇಷ್ಟ ಆಯ್ತು. ಯೂತ್ಗಳು ಎಲ್ಲ ಬರಬೇಕು ಇದೇ ರೀತಿ. ತುಂಬಾ ಚೆನ್ನಾಗಿದೆ ಫಿಲಮ್. ಅತ್ಯುತ್ತಮವಾಗಿ ಮೂಡಿಬಂದಿದೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಸ್ಟ್ ಆ್ಯಂಡ್ ಶುದ್ಧ ಹಿಂದೂಗಳಂತೂ ನೋಡಲೇಬೇಕಾದ ಮೂವಿ. ನಾವಿನ್ನೂ ನಮ್ಮ ಧರ್ಮವನ್ನು ತಿಳಿದುಕೊಂಡಿಲ್ಲ. ಹಾಗಾಗಿ ತಿಳ್ಕೊಳ್ಬೇಕು ಅಂತಂದರೆ ಇಂಥ ಮೂವಿಗಳನ್ನು ಆದಷ್ಟು ಹೆಚ್ಚೆಚ್ಚು ಪ್ರೊಡ್ಯೂಸರ್ಸು ಮಾಡಬೇಕು. ಸರ್ ತುಂಬ ಚೆನ್ನಾಗಿತ್ತು. ಶಂಕರಾಚಾರ್ಯರ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಇದನ್ನು ಸಂತೋಷ ಪಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸನಾತನಿಗಳೆಲ್ಲ ಒಮ್ಮೆ ಬಂದು ನೋಡಿದಾಗ ಭಾರತದ ಚರಿತ್ರೆ ಏನು ಮತ್ತು ಅದನ್ನು ಯಾವ ರೀತಿ ನಾವು ಉಳಿಸಿ ಬೆಳೆಸಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಅಚ್ಚಾಗಿ ಮೂಡುತ್ತದೆ. ಫಿಲಮ್ಮು ತುಂಬ ಚೆನ್ನಾಗಿತ್ತು. ಶಂಕರಾಚಾರ್ಯರನ್ನಂತೂ ನಾವು ನೋಡಿಲ್ಲ ಹೆಂಗಿದ್ದಾರೆ ಅಂತ. ಆದರೆ ಇವ್ರು ಮಾಡಿರೋ ಪಾರ್ಟು ನಿಜವಾದ ಶಂಕರಾಚಾರ್ಯ ಹೀಗೇ ಇದ್ರೇನೋ ಅನ್ನೋದು ನಮ್ಮ ಮನಸ್ಸಲ್ಲಿ ಒಂಥರ ಬೇರೂರ್ದಂಗೆ ಆಯ್ತು. ಇವಾಗ ಹಿಂದುತ್ವ ಏನು, ಸನಾತನ ಧರ್ಮ ಏನು ಅನ್ನೋ ಪ್ರಚಾರ ಮಾಡೋದೇ ಅವ್ರದ್ದು ಮುಖ್ಯ ಉದ್ದೇಶ ಆಗಿತ್ತು. ನಿರ್ದೇಶನ ಮಾಡಬೇಕು ಅಂದಾಗ ಇದಕ್ಕೆಲ್ಲ ಕಾರಣ ನಮ್ಮ ನಿರ್ಮಾಪಕರಾದ YN ಶರ್ಮಾ ಅವರು ಮತ್ತು ಅವರ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರು. ಸುಮಾರು ಒಂದು 14 ಬುಕ್ ತಂದು ಕೊಟ್ಟರು. ಎಲ್ಲನೂ 14 ಓದು 3 ತಿಂಗಳ ಕಾಲ ಓದಿದ್ದೀನಿ ಇದನ್ನು ಸತತವಾಗಿ. 3 ತಿಂಗಳು ಓದಾದ್ಮೇಲೆ 1 ಲೈನ್ ರೆಡಿ ಆಯಿತು. ಹಂತವಾಗಿ ನಾವು ಚಿತ್ರೀಕರಣಕ್ಕೆ ಸಿದ್ಧತೆ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ಡೈಲಾಗ್ ಬರೀಬೇಕು. ಡೈಲಾಗ್ ಎಲ್ಲ ಬರೆದಾದ್ಮೇಲೆ ನಮ್ಮ ಶೃಂಗೇರಿ ಸಂಸ್ಥಾನಕ್ಕೆ ಈ ಥರ ಇದೆ ಅಂತ ಹೇಳಿದಾಗ ಅವರು ಸ್ಕ್ರಿಪ್ಟೆಲ್ಲ ನೋಡಿದ್ಮೇಲೆ ಓಕೆ ಕೊಟ್ಟು ಶೃಂಗೇರಿನಲ್ಲೇ ಚಿತ್ರೀಕರಣ ಪ್ರಾರಂಭ ಮಾಡಿದ್ವಿ. ನಿರ್ಮಾಪಕರು ಕೇಳಿದೆ, ಸರ್ ಒಂದು ಆನೆ ಬೇಕು ಅಂತ. ಯಾಕಂದರೆ ನಿರ್ದೇಶಕನಿಗೆ ಆ ಹಂಬಲ ಇದ್ದೇ ಇರುತ್ತೆ. ಗೌರಿಶಂಕರ್ ಅವ್ರ ಹತ್ರ ಕರ್ಕೊಂಡು ಹೋದಾಗ ಸರ್ ನಮ್ಮ ಡೈರೆಕ್ಟ್ರು ಆನೆ ಕೇಳ್ತಾ ಇದ್ದಾರೆ ಅಂತ. ಒಂದು ಸಾಕ ನಿಮಗೆ ಅಂದರು. ನೀವು ಅನುಗ್ರಹ ಮಾಡಿದ್ರೆ ಇನ್ನೂ ಒಂದು ಬೇಕು ಅಂದ. ಮಾರನೇ ದಿವಸ ಕೊಟ್ಬಿಟ್ರು ಸರ್ ಆನೆ. 2 ಆನೆ ಸಹಾಯ ಮಾಡಿದ್ರು. ಅಂದರೆ ಪಿಕ್ಚರ್ ಚೆನ್ನಾಗಿ ಮೂಡಿ ಬರಲಿ ಅಂತ. ಆಮೇಲೆ ನಮ್ಮ ಶಂಕರಾಚಾರ್ಯರ ಪಾತ್ರ ಯಾರನ್ನು ಹುಡುಕ್ತೀರಿ? ಇಂಥ ಪಾತ್ರಗಳನ್ನ ಕರತಲಾಮಲಕವಾಗಿ ಲೀಲಾಜಾಲವಾಗಿ ಮಾಡೋವಂಥವ್ರು ಬೇಕು. ಆಮೇಲೆ ನಮ್ಮ ಅಸೋಸಿಯೇಟ್ ಜಗದೀಶ್ ಅನ್ನೋರು ವೆಸ್ಟ್ ಆಫ್ ಕಾರ್ ರೋಡಲ್ಲಿ ನಮ್ಮ ರವಿ ಅವರನ್ನು ಭೇಟಿಯಾಗಿದ್ದಾರೆ. ಇಲ್ಲೊಬ್ರು ಅರ್ಚಕರಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಸೇಮ್ ಹಂಗೆ ಕಾಣಿಸ್ತಾರೆ ಸರ್ ಅಂತಾನೆ. ಆಯ್ತಪ್ಪ ಜಗದೀಶ್ ಫಸ್ಟ್ ಅವ್ರ ಫೋಟೋಗಳು ಕಳಿಸು ಅಂದು. ಅವಾಗ ಇವರು ನಮ್ಮೆಲ್ಲ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ರು. ಅದೆಲ್ಲ ಕರ್ಕೊಂಬಂದಮೇಲೆ ಮತ್ತೆ ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ನಮ್ಮದು ಪುರೋಹಿತ, ನಿಮ್ಮ ಮನೇಲಿ ಬೇಕಾದ್ರೆ ಹೋಮ ಹವನ ಹೇಳಿ ಬೇಕಾದ್ರೆ ಮಾಡಿಬಿಡ್ತೀನಿ ಅಂತಂದ್ರೆ, ನಾವು ಹೋಮ ಹವನ ನಮ್ಮ ಸಿನಿಮಾ ಮಾಡೋದೇ ಒಂದು ಯಜ್ಞ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಟೆಕ್ನಿಕಲ್ ಶೋ ಹಾಕಿದ್ವಿ, ಆಮೇಲೆ ಪ್ರಿವ್ಯೂ ಹಾಕಿದ್ವಿ. ಎಲ್ಲ ಒಂದೇ ಅವ್ರದ್ದು ಚೆನ್ನಾಗಿದೆ. ಇನ್ನೂ ಈ ಥರ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಸಹೃದಯಿ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಇಂಥ ಚಿತ್ರಗಳನ್ನ ನೀವು ಬೆಂಬಲಿಸಿ. ನಾ ಶಂಕರಾಚಾರ್ಯದ ಬಗ್ಗೆ ತುಂಬ ಚಿಕ್ಕ ಹುಡುಗಿಯಿಂದ ತುಂಬ ನೋಡಿದ್ದೆ, ಕೇಳಿದ್ದೆ. ಆದರೆ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಿಲ್ಲ. ಇವಾಗ ಅವ್ರ ಆ್ಯಕ್ಟಿಂಗಲ್ಲಿ ನೋಡೋದು ನಿಜವಾಗ್ಲೂ ಎಲ್ಲರದ್ದು ನಾವು ಯಾವುದು ಶಂಕರಾಚಾರ್ಯರದ ಒಂದು ಜೀವನ ಚರಿತ್ರೆ ಓದಿದ್ದು ಅದು ನಮ್ಮ ಕಣ್ಣು ಮುಂದೆ ಎಲ್ಲ ಬಂದ್ಬಿಡ್ತು. ಎಲ್ಲ ಶ್ಲೋಕನೂ ನಮ್ಮ ಸಂಘದಲ್ಲಿ ಹೇಳ್ತೀವಿ. ಅವರೊಬ್ಬ ರಚನೆ ಮಾಡಿರೋಂಥ ಶ್ಲೋಕಗಳೆಲ್ಲ ನಮ್ಮ ಬಾಯಿಗೆ ಬರ್ತಾ ಇದೆ. ಅವ್ರು ಹೇಳಿರೋಂಥ ಶಿವಾನಂದ ಹರಿ, ಸೌಂದರ್ಯ ಲಹರಿ, ಎಲ್ಲ ಥರದ ಶ್ಲೋಕಗಳು ನಮ್ಮ ಮನಸ್ಸಿನಲ್ಲಿ ಈಗಲೂ ಕೂತಿದೆ, ಯಾವಾಗಲೂ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಂದೂ ಧರ್ಮ ಎಲ್ಲ ಉಳಿಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡ್ತೇನೆ. ಸನಾತನ ಧರ್ಮದ ಬಗ್ಗೆ ಆದಿಶಂಕರಾಚಾರ್ಯರು ಹೇಗೆ ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡಿದ್ರು, ನಮ್ಮ ಧರ್ಮದ ಉಳಿವಿಗಾಗಿ ಎಷ್ಟು ಚೆನ್ನಾಗಿ ಹೋರಾಡಿದ್ರು ಅವರು. ನಮ್ಮ ಭಾರತದಾದ್ಯಂತ 4 ಶಕ್ತಿಪೀಠಗಳನ್ನು ಸ್ಥಾಪಿಸಿ ನಮ್ಮ ಧರ್ಮದ ಪುನರುಸ್ಥಾಪನೆಯನ್ನು ಮಾಡಿದ್ರಲ್ಲ, ಅಂತಹ ಒಂದು ಚಲನಚಿತ್ರ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಶಂಕರಾಚಾರ್ಯರ ಪಾತ್ರದ ಹಿರಿಯ ಶಂಕರಾಚಾರ್ಯರು ಹಾಗೂ ಬಾಲಶಂಕರಾಚಾರ್ಯರು ಎರಡೂ ಪಾತ್ರಗಳು ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಶಂಕರರು ಅಂದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅಂತ ಆ ಥರ ಅಲ್ಲ. ಇದು ಪ್ರತಿಯೊಬ್ಬ ಹಿಂದೂನೂ ನೋಡಬೇಕು. ಇವತ್ತು ನಾವು ರಾಮಕೃಷ್ಣ ಅಂತ ಏನಾದ್ರು ಮಾಡ್ತಾ ಇದ್ರೆ ಅದು ನಮ್ಮವರೆಗೂ ಉಳಿದಿದೆ ಅಂದರೆ ಅದಕ್ಕೆ ಶಂಕರರೇ ಕಾರಣ. ಹಾಗಾಗಿ ಎಲ್ಲರೂ ಇದು ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ಅವರನ್ನು ಪ್ರತಿಯೊಬ್ಬರು ಜಗದ್ಗುರುಗಳವರು ಪ್ರತಿಯೊಬ್ಬರು ಅವ್ರ ಆರಾಧನೆ ಮಾಡಲೇಬೇಕು. ತುಂಬ ಸಂತೋಷ ಆಯಿತು. ತುಂಬ ಜೀವಂತವಾಗಿ ಬಂದಿದೆ. ಎಲ್ಲೂ ಸನಾತನ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಮನಮುಟ್ಟೋ ಹಾಗೆ ತುಂಬ ಚೆನ್ನಾಗಿ ತಂದಿರೋ ಈ ಡೈರೆಕ್ಟ್ರಿಗೆ ಮತ್ತು ನಟಿಸಿರೋ ನಟರಿಗೆ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಆ ಪ್ರತಿಭೆ ಮುಂದುವರಿಲಿ ಅಂತ ನಾನು ದೇವ್ರನ್ನ ಬೇಡ್ಕೊಳ್ತೀನಿ. ಶಂಕರಾಚಾರ್ಯರ ಒಂದು ಚಿತ್ರವನ್ನು ನಮ್ಮ ಮಕ್ಕಳು ನೋಡಬೇಕು.
ಆ ಮಕ್ಕಳಿಗೆ ನೀವು ಅರೇಂಜ್ ಮಾಡಬೇಕು. ಎಲ್ಲ ಶಾಲೆಯ ಮಕ್ಕಳು ನೋಡಿ ಇದನ್ನು ಕಲಿಬೇಕು. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ನನಗೆ. 2-3 ಒಂದು ಚಿತ್ರೀಕರಣ ಹೇಗೆ ಮಾಡಿದ್ದಾರೆ, ಆ ಒಂದು ನ್ಯಾಚುರಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಭಾಷೆ ಏನು ಉಪಯೋಗಿಸಿದ್ದಾರೆ, ನಿಜವಾಗ್ಲೂ ಆ ತತ್ವದಲ್ಲಿ ಬರೆದಿರ್ತಕ್ಕಂಥ ಆ ಪದಗಳನ್ನೇ ಉಪಯೋಗಿಸಿದ್ದಾರೆ. ನಮ್ಮ ಪಾಶ್ಚಾತ್ಯ ಒಂದು ಕಲ್ಚರನ್ನು ಅಳವಡಿಸ್ಕೊಂಡು ಜನ ಇವತ್ತು ಮದದಿಂದ ನಡೀತಾ ಇದ್ದಾರೆ. ಅದರಿಂದ ವಾಪಸ್ ಬಂದು ಮತ್ತೆ ನಾವು ಆಧ್ಯಾತ್ಮದ ಕಡೆಗೆ ನಡಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಜೈ ಜಗದ್ಗುರು ಶಂಕರಾಚಾರ್ಯ. ಆದಿಶಂಕರಾಚಾರ್ಯ ಫಿಲಮು ತುಂಬ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ. ನಮ್ಮ ಹಿಂದೂ ಧರ್ಮನ ಉಳಿಸಿ. ಇದು ನಿಜವಾಗ್ಲೂ ಕನ್ನಡದಲ್ಲಿ ತೆಗೆದಿರೋದ್ರಿಂದ ಅವ್ರ ತತ್ವಗಳು, ಜೀವನ ನಡ್ಕೊಂಡ್ ಬಂದಿದ್ದ ರೀತಿ, ಆಮೇಲೆ ನಮ್ಮ ಆಧ್ಯಾತ್ಮಿಕದ ಬಗ್ಗೆ ಜನಗಳಿಗೆ ತುಂಬ ರೀಚ್ ಆಗೋ ಆಗಿದೆ. ತುಂಬ ಸಂತೋಷ ಆಯಿತು ನೋಡಿದ್ದು. ತುಂಬ ಮನೋಜ್ಞವಾಗಿದೆ. ಅಭಿನಯ ಕೂಡ ತುಂಬ ಭಾವಪೂರ್ಣವಾಗಿದೆ. ತುಂಬ ಮನಸ್ಸಿಗೆ ಆಹ್ಲಾದ ಆಯಿತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಬಂದಿದೆ ಶಂಕರಾಚಾರ್ಯ ಫಿಲಮ್ಮು. ಎಲ್ಲರೂ ನೋಡಬೇಕಿದು, ಎನ್ಕರೇಜ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ಇಂಥ ಸಿನಿಮಾನ ನಾವು ಇದುವರೆಗೂ ಜೀವನದಲ್ಲಿ ನೋಡೇ ಇರಲಿಲ್ಲ. ಇದರಿಂದ ನಾವು ತುಂಬ ಭಾವುಕರಾಗಿದ್ದೀವಿ. ಆದಿಶಂಕರಾಚಾರ್ಯರ ಬಗ್ಗೆ ನಮಗೆ ಪ್ರತಿಯೊಂದು ವಿಷಯಗಳು ಸಹ ಗೊತ್ತಾಗಿದೆ. ನಮ್ಗೆ ಇದುವರೆಗೂ ಸ್ವಲ್ಪ ಸುಮಾರಾಗಿ ಅದ್ರ ಬಗ್ಗೆ ಗೊತ್ತಿತ್ತು. ಬಟ್ ಈ ಪಿಕ್ಚರ್ ನೋಡಿದ್ಮೇಲೆ ಪೂರ್ತಿ ಜ್ಞಾನ ಬಂದು ನಾವು ಪೂರ್ತಿನೂ ನಮಗೆ ತುಂಬ ಇದಾಗಿದೆ. ತುಂಬ ಅದ್ಭುತವಾಗಿತ್ತು. ಈ ಥರ ಪಿಕ್ಚರ್ಗಳು ತೆಗಿತಾ ಇದ್ರೆ ಎಲ್ಲರಿಗೂ ಮುಂದಿನ ಪೀಳಿಗೆಗೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಮುಂದಿನ ಜನಾಂಗಕ್ಕೆ, ಮಕ್ಕಳಿಗೆ ಎಸ್ಪೆಷಲಿ ಈ ಶೋನ ಅರೇಂಜ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಇದಕ್ಕೆಲ್ಲ ಕಾರಣಕರ್ತರಾಗಿರುವಂಥ ಶರ್ಮಾರವರಿಗೆ ನಮ್ಮೆಲ್ಲರ ಧನ್ಯವಾದಗಳು.